ಸ್ಥಳಕ್ಕೆ ಭೇಟಿ ಕೊಟ್ಟ ಬಳಿಕ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಭೇಟಿ ಕೊಟ್ಟು ಮಾತನಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳೋಣ ಬನ್ನಿ. ಒಟ್ಟಿಗೆ ಗ್ಯಾದರ್ ಆಗಿ ಏನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೋ ಡ್ಯಾಮೇಜನ್ನು ಅಟೆಂಡ್ ಮಾಡಿದ್ದಾರೆ. ಆದರೂ ಸಹ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಒಂದೇ ಒಂದು ಯಾವುದು ಪ್ರಾಣ ಹಾನಿಯಾಗಲಿಕ್ಕೆ ಅವಕಾಶವನ್ನು ಮಾಡಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು. ಎರಡೂ ಗುಂಪಿನ ಜನ ಕೈ ಮಿಲಾಯಿಸ್ದಂಗೆ ನೋಡ್ಕೊಂಡಿದ್ದಾರೆ. ಸಪ್ರೇಟು ಕೆಲವು ಕಡೆ ಹೋಗಿ ಅಂಗಡಿಗಳಿಗೆ ಬೆಂಕಿ ಹಾಕಿರ್ತಕ್ಕಂಥದ್ದು. ಇದರಲ್ಲಿ ಹಿಂದೂಗಳ ಅಂಗಡಿನೂ ಇದೆ, ಮುಸ್ಲಿಮ್ಸ್ ಅಂಗಡಿನೂ ಇದೆ. ಎರಡೂ ಅಂಗಡಿಗಳು ಡ್ಯಾಮೇಜ್ ಆಗಿದೆ. ನಾನು ರೆವಿನ್ಯೂ ಇಲಾಖೆಯವರು ನಮ್ಮ DC ಅವರು ಇಲ್ಲೇ ಇರೋದ್ರಿಂದ ಎಲ್ಲ ಅಂಗಡಿನೂ ಇಂಡಿವಿಜುವಲ್ ಆಗಿ ಒಂದು ಎಸ್ಟಿಮೇಟ್ ಮಾಡಲಿಕ್ಕೆ ಹೇಳಿದ್ದೀನಿ. ಯಾರ್ಯಾರ್ದು ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು. ಬೈಕ್ಗಳು ಸ್ವಲ್ಪ ನಮಗೆ ಯಾರ್ದು ಏನು ಅಂತ ಪೂರ್ತಿ ಬರ್ನ್ ಆಗಿರೋದ್ರಿಂದ ಕೆಲವೊಂದು 7-8 ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅವರಾಗಿ ಬಂದು ಅಲ್ಲಿ ಇಲ್ಲಿ ನಿಲ್ಲಿಸಿದ ಬೈಕ್ಗೆ ಬೆಂಕಿ ಹಾಕಿರೋದ್ರಿಂದ ಇಂಥವ್ರದ್ದೇ ಬೈಕು ಅಂತೇಳಿ ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ. ಅದೊಂದು 2-3 ದಿವಸ ಟೈಮ್ ತೊಗೊಳುತ್ತೆ. ಅದಾದಮೇಲೆ ಬೈಕ್ದು ಇದಾಗುತ್ತೆ. ಇನ್ಶೂರೆನ್ಸ್ ಇದೆಯಾ ಇಲ್ವಾ, ಯಾರ್ದು ಏನು ಅನ್ನೋದನ್ನು ಒಂದು ಮಾಡ್ತೀವಿ. ಅಂಗಡಿಯವ್ರದ್ದೆಲ್ಲ ಕಂಪ್ಲೀಟ್ 19-20 ಅಂಗಡಿಗಳು ಲೆಕ್ಕ ಸಿಕ್ಕಿದೆ. ಅದು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಒಳಗಡೆ ಎಸ್ಟಿಮೇಟ್ ಮಾಡಿಕೊಡ್ಲಿಕ್ಕೆ ಹೇಳಿದ್ದೀನಿ. CM ರಾತ್ರಿನೂ ಸಹ ನಾನು 12:15 ಫೋನ್ ಮಾಡಿ ಮಾತನಾಡಿದರು. ನಮ್ಮ ಯತೀಂದ್ರ ಅಂತೇಳಿ ಹಿಂದೆ SP ಇದ್ರು ಇಲ್ಲೇ, ಅವರು ADGP ಲ್ಯಾಂಡ್ ಆಡಿದ್ದಾರೆ, ಅವರನ್ನು ರಾತ್ರಿಯಲ್ಲೇ ಕಳಿಸಿದರು. ನಾನು ಅವ್ರ ಜೊತೆ ಮಾತನಾಡಿದ್ದೆ. ನಮ್ಮ ಮೈಸೂರು IG ಬೋರ್ಲಿಂಗಯ್ಯನವರು ಸಹ ಇವಾಗಲೂ ಇಲ್ಲೇ ಇದ್ದಾರೆ, ADGPನೂ ಇಲ್ಲೇ ಇದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಈಗ ಕಂಟ್ರೋಲಿಗೆ ಬಂದಿದೆ ಅನ್ನೋದು ನಿಮಗೂ ಗೊತ್ತಿದೆ. ಕಂಟ್ರೋಲಿಗೆ ಬಂದಿದೆ. ಮತ್ತೆ ಏನೂ ಆಗದಂಗೆ ನೋಡ್ಕೊಳ್ಳೋ ಅಂಥ ಎಲ್ಲ ಕ್ರಮವನ್ನು ಎಚ್ಚರಿಕೆಯನ್ನು ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ತಗೊಂಡಿದೆ. ಎಷ್ಟು ಪೊಲೀಸ್ ಮೆನ್ಗಳು ಬೇಕೋ ಸಫಿಷಿಯೆಂಟಾಗಿ ಹಾಕ್ಕೊಂಡಿದ್ದಾರೆ. ಯಾವುದೇ ಸಾರ್ವಜನಿಕರು ಭಯ ಪಡುವಂಥ ವಾತಾವರಣದ ಬಿಟ್ಟಿಲ್ಲ. ಇನ್ನು ಮುಂದೆ ಎಲ್ಲರೂ ಸಹ ದಿನಚರಿಗಳನ್ನ ಆರಂಭ ಮಾಡ್ಬೋದು. ಆ ಥರದ ಯಾವುದಾದ್ರು ಸಣ್ಣ ಪುಟ್ಟ ಇನ್ಸಿಡೆಂಟ್ ಇದ್ರೂ ಪೊಲೀಸ್ ಅಧಿಕಾರಿಗಳು ಪೂರ್ಣ ಪ್ರಮಾಣದ ನಿಯಂತ್ರಣ ಬರೋವರೆಗೂ SP ಅವರು DC ಅವರು ಇದನ್ನು ಮಾನಿಟರ್ ಮಾಡ್ತಾರೆ. ಮತ್ತು ಪರಿಹಾರವನ್ನು ನಾನು ಮುಖ್ಯಮಂತ್ರಿಗಳ ಜೊತೆ ಸಾಯಂಕಾಲ ಹೋಗಿ ಮಾತನಾಡಿ ಏನು ಪರಿಹಾರ ಕೊಡಲಿಕ್ಕೆ ಸರ್ಕಾರದಿಂದ ಸಾಧ್ಯ, ಅಂಗಡಿಗಳು ಮತ್ತು ಬೈಕ್ಗಳು ಡ್ಯಾಮೇಜ್ ಆಗಿರೋದಕ್ಕೆ ಪರಿಹಾರವನ್ನು ನಾನು ನಂತರ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ಮೇಲೆ ಇಂಡಿವಿಜುವಲ್ ಆಗಿ ರಿಪೋರ್ಟ್ ತರಿಸ್ಕೊಂಡು ಪರಿಹಾರವನ್ನು ಕೊಡ್ತೀವಿ. ನಾನು ವೈಯಕ್ತಿಕವಾಗೂ ಒಂದಷ್ಟು ಪರಿಹಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸರ್ಕಾರದ ಏನು ತೀರ್ಮಾನ ಆಗುತ್ತೆ ಮತ್ತು ಎಲ್ಲ ಅಂಗಡಿಗಳದ್ದು ಎಸ್ಟಿಮೇಟ್ ಏನು ಬರುತ್ತೆ ಅದನ್ನು ನೋಡ್ಕೊಂಡು ವೈಯಕ್ತಿಕವಾಗಿ ನಾನು ಯಾರ್ಯಾರಿಗೆ ಎಷ್ಟು ಕೊಡಬೇಕಾಗತ್ತೆ ಅನ್ನೋದನ್ನು ಅಂದಾಜು ಮಾಡಿ ನಾನು ವೈಯಕ್ತಿಕವಾಗಿ, ಯಾಕೆಂದರೆ ನನ್ನದೇ ಸ್ವತಃ ಕ್ಷೇತ್ರ ಆದ್ದರಿಂದ ನಾನು ರಾಜಕೀಯಕ್ಕೆ ಬಂದ ಕ್ಷಣದಿಂದ ಯಾವತ್ತೂ ಈ ಥರದ ಇನ್ಸಿಡೆಂಟ್ ಆಗಿರಲಿಲ್ಲ. ಇದೊಂದು ನನಗೆ ಭಾಳ ನವೀನ ಸಂಗತಿ, ತುಂಬ ಬೇಜಾರಾಗಿದೆ. ಬಟ್ ದುರಾದೃಷ್ಟ. ನಾವು ಆದದನ್ನ ಚರ್ಚೆ ಮಾಡೋದಕ್ಕಿಂತ ಮುಂದೆ ಯಾವುದೇ ಇನ್ಸಿಡೆಂಟ್ ಆಗದಂಗೆ ಮತ್ತು ಅವ್ರಿಗೇನಾದ್ರು ಒಂದಷ್ಟು ಸರ್ಕಾರ ಮತ್ತು ನಾನು ವೈಯಕ್ತಿಕವಾಗಿ ಅವ್ರಿಗೆ ಒಂದಷ್ಟು ಸಹಕಾರ ಕೊಡಬೇಕು ಅನ್ನೋದು ನನ್ನದು. ಮತ್ತು ಮುಖ್ಯವಾಗಿ ಮಾಧ್ಯಮ ಸ್ನೇಹಿತರು, ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ನಿಮ್ಮೆಲ್ರಿಗೂ ವಿನಂತಿ ಮಾಡ್ತೀನಿ. ನೀವು ಪಾರ್ಟ್ ಆಫ್ ಎಲ್ಲ ನಿಮ್ಮ ಅಣ್ಣ ತಮ್ಮದಿರಿದ್ದಂಗೆ ನೀವು ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ನನ್ನಂಥ ರಾಜಕಾರಣಿಗಳಾಗಲಿ ನೀವುಗಳಾಗಲಿ ಯಾರು ಪ್ರವೋಕ ಮಾಡೋಕ್ಕೆ ಹೋದಾಗ್ಲೂ ಅದು ಒಂದು ಸ್ವಲ್ಪ ವಿಕೋಪಕ್ಕೆ ಹೋಗುತ್ತೆ. ನೀವೇ ನೋಡಿದ್ದೀರ, ನಿಮಗೂ ನನಗಿಂತ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಒಂದೇ ವಿಚಾರನ 4 ಸಲ ಅದನ್ನು ತೋರ್ಸೋಕ್ಕೆ ಹೋದಾಗ ನೋಡಿದವ್ರಿಗೆ ಎಲ್ರಿಗೂ ಮನಸ್ಸಿನ ಮೇಲೆ ಗಾಯ ಆಗ್ತಾ ಇರ್ತದೆ. ಒಂದು ನಿಮಿಷ ನೀವು ರಾತ್ರಿಯಿಂದ ನೋಡ್ತಿರ್ಬೋದು ಬಿಜೆಪಿಯ ಟ್ವೀಟ್ಸ್ಗಳಾಗಲಿ, ಬಿಜೆಪಿಯ ನಾಯಕರುಗಳು ಮಾಡ್ತಿರುವಂಥ ಟ್ವೀಟ್ಗಳಲ್ಲಿ ನಾನು ಹೇಳ್ತೀನಿ ಒಂದು ಕೋಮಿನ ಜನರು ಇನ್ನೊಂದು ಕೋಮಿನ ಜನರ ಮೇಲೆ ಬೆಂಕಿ ಹಚ್ಚಿರುವಂಥದ್ದು. ಆದರೆ SP ಅವರೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಬೈಟ್ ಕೊಟ್ಟು ಅವ್ರು ಹೇಳಿರೋದು, ಈ ಗಲಾಟೆ ನಡೆದ ನಂತರದಲ್ಲಿ ಅಲ್ಲಿಗೆ ಹೋಗಿ ನಾವು ಶಾಂತಿ ಸಂಧಾನವನ್ನು ಮಾಡಿದ್ವಿ, ಆದರೆ ನಾವು ಡಿಸ್ಕಸ್ ಮಾಡಿದ್ದೀವಿ ಅಂತ ಹೇಳಿ. ಇಲ್ಲಿ ನಾನು ಬೆಳಗ್ಗೆ ಬೆಂಗಳೂರಿನಲ್ಲಿ ನನ್ನ ಮನೆ ಹತ್ರ ಹೊರಡ್ಬೇಕಾದ್ರೆ ಮೀಡಿಯಾದವ್ರು ಬಂದಿದ್ದರು. ಹೇಳಿದೆ, ಇಲ್ಲಿ ಯಾವುದೇ ಒಂದು ಕೋಮಿಗೆ ನಾವು ಪ್ರಾಮುಖ್ಯತೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸ್ಪಷ್ಟವಾಗಿ ನಾವು ಎಲ್ಲರೂ ಒಂದೇ. ಯಾರಿಗೆ ಡ್ಯಾಮೇಜ್ ಆಗಿದೆ
ಅವ್ರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಒಂದಷ್ಟು ಪರಿಹಾರ ಕೊಡ್ತಕ್ಕಂಥದ್ದು, ಮುಂದೆ ಯಾವುದು ಅನಾಹುತ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಈ ಸರ್ಕಾರದ ಇಲಾಖೆಯ ಜಿಲ್ಲಾಡಳಿತದ ನನ್ನ ವೈಯಕ್ತಿಕವಾದಂಥ ಎಲ್ಲ ಜವಾಬ್ದಾರಿ. ಸೊ ಈಗೇನಾಗುತ್ತೆ, ಸೋಷಿಯಲ್ ಮೀಡಿಯಾ ನಿಮ್ಮನ್ನು ಒಂದು ರೀತಿ ನಾವು ರಿಕ್ವೆಸ್ಟ್ ಮಾಡ್ಬೋದು, ಜನರ ಅನಾಹುತ ತಪ್ಪಿಸ್ಲಿಕ್ಕೋಸ್ಕರ ನಿಮ್ಮ ಸಹಕಾರವನ್ನು ಕೋರ್ಬೋದು. ಸೋಷಿಯಲ್ ಮೀಡಿಯಾ ಯಾರ ಕಂಟ್ರೋಲು ಇಲ್ಲ, ಯಾರ ಕೈಯಲ್ಲಿ ಫೋನ್ ಇರುತ್ತೆ, ಯಾರ ಕೈಗೆ ಮೆಸೇಜ್ ಬರುತ್ತೆ, ಅದೆಲ್ಲೆಲ್ಲೋ ಹೋಗ್ತಾ ಇರ್ತದೆ. ಸೊ ಇದು ಸೋಷಿಯಲ್ ಮೀಡಿಯಾದ ಟೈಮ್, ಕೆಲವು ಏನೂ ಮಾಡೋಕ್ಕಾಗಲ್ಲ. ಆದರೂ ಸಹ ಹಂಗಂತೇಳಿ ನಾವು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇದೆ ಅಂತೇಳಿ ನಾವು ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಸ್ವಲ್ಪ ಅಟ್ಲೀಸ್ಟ್ ವಾಸ್ತವ ಸತ್ಯವನ್ನು, ಈಗ ಪೀಸ್ಫುಲ್ ಆಗಿರ್ತಕ್ಕಂಥ ಸತ್ಯ ಅಲ್ಲ, ಪೀಸ್ಫುಲ್ ಆಗಿದೆ, ನಾಗಮಂಗಲ ಯಥಾಸ್ಥಿತಿಗೆ ಬರ್ತಾ ಇದೆ ಅಂತೇಳಿ ನಿಮ್ಮಲ್ಲಿ ಒಂದು ಮೆಸೇಜ್ ಹೋದಾಗ ಅದು ದೊಡ್ಡ ಒಂದು ಜನರಿಗೆ ಒಂದು ಕಾನ್ಫಿಡೆನ್ಸ್ ಅಕ್ಕಪಕ್ಕದವ್ರಿಗೆ ಕ್ರಿಯೇಟ್ ಆಗುತ್ತೆ. ಒಂದು ಎರಡನೇದು ಪೊಲಿಟಿಕಲಿ, ಬಹುಶಃ ನಾನು ಕುಮಾರಸ್ವಾಮಿಯವರು ಏನೋ ಹೇಳಿದ್ರು ಅಂತ ಕೇಳಿದ್ರು ನನಗೆ ಬೆಂಗಳೂರಿನಲ್ಲಿ. ನಾನು ಹೇಳಿದೆ, ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಕೇಂದ್ರದಲ್ಲಿ ಅವರು ಮಂತ್ರಿ ಇದ್ದಾರೆ, ರಾಜ್ಯ ಸರ್ಕಾರ ನಮ್ಮದಿದ್ದರೆ, ಕೇಂದ್ರ ಸರ್ಕಾರ ಅವ್ರದ್ದಿದ್ದರೆ, ಲೋಕಸಭಾ ಸದಸ್ಯರು ಸ್ಥಳೀಯವಾಗಿರ್ತಕ್ಕಂಥದ್ದು, ನನಗೆ ಎಷ್ಟು ಜವಾಬ್ದಾರಿ ಇದೆಯೋ ಅವ್ರಿಗೂ ಅಷ್ಟೇ ಜವಾಬ್ದಾರಿ ಇದೆ ಅಂತ ನಾನು ಅನ್ಕೋತೀನಿ. ಅವ್ರು ಏನು ಅನ್ಕೋತಾರೆ ಅನ್ನೋದು ಪ್ರಶ್ನೆ ಬೇರೆ. ನಾನು ಅನ್ಕೋತೀನಿ ಎಲ್ರಿಗೂ ಒಂದೇ ಜವಾಬ್ದಾರಿ. ಸಾರ್ವಜನಿಕರ ಹಿತ ಬಂದಾಗ, ಸೊ ಸಾರ್ವಜನಿಕರದ ಪ್ರಾಪರ್ಟಿ ವಿಚಾರ ಬಂದಾಗ, ಅಪೋಸಿಷನಲ್ಲಿರೋರಾಗಲಿ, ರೂಲಿಂಗ್ ಪಾರ್ಟಿಯರಾಗಲಿ, ಕೇಂದ್ರ ಸರ್ಕಾರದವರಾಗಲಿ, ಎಲ್ಲರೂ ಸಹ ಸೇರಿ ಇದನ್ನು ಪೀಸ್ಫುಲ್ಲಿಗೆ ತರ್ತಕ್ಕಂಥದ್ದು ಒಂದು. ಸೊ ಮುಂದೆ ಅನಾಹುತ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಎರಡನೇದು, ಅವ್ರಿಗೆ ಏನಾದ್ರು ಒಂದಷ್ಟು ಪರಿಹಾರ ಕೊಡ್ತಕ್ಕಂಥದ್ದು. ಈ ಮೂರು. ಇದು ಉಸ್ತುವಾರಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರ ರಿಯಾಕ್ಷನ್ ಆಗ್ತಾ ಇದೆ. ಒಂದು ಕಡೆಗೆ ವ್ಯಾಪಾರಸ್ಥರಿಗೆ ಪರಿಹಾರ ಕೊಡಿಸುವಂತಹ ವ್ಯವಸ್ಥೆಯನ್ನ ಮಾಡ್ತೇವೆ ಅಂತ ಸರ್ಕಾರದ ವತಿಯಿಂದ ಭರವಸೆಯನ್ನ ಕೊಡ್ತಾ ಇದ್ದಾರೆ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡವರಿಗೆ. ಇನ್ನೊಂದು ಕಡೆಗೆ ಘಟನೆ ಆಗಬಾರದಾಗಿತ್ತು ಅನ್ನುವಂತಹ ವಿಷಾದವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಘಟನೆಯನ್ನ ತಹಬದಿಗೆ ತರುವಂತಹ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದೆ ಅಂತ ಕೂಡ ತಿಳಿಸಿದ್ರು. ಘಟನೆಯಲ್ಲಿ ಎರಡೂ ಗುಂಪಿನವರಿಂದಲೂ ಕೂಡ ಕಲ್ಲು ತೂರಾಟ ಆಗಿದೆ ಅನ್ನೋದು ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು. ಆಮೇಲೆ 20ಕ್ಕೂ ಹೆಚ್ಚು ಅಂಗಡಿಗಳಿಗೆ ಹಾನಿಯಾಗಿದೆ, ಲಾಸ್ ಎಸ್ಟಿಮೇಷನ್ ಮಾಡೋದಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಪೊಲೀಸರು ಎಚ್ಚೆತ್ತು ಗಲಭೆಯನ್ನು ನಿಯಂತ್ರಣ ಮಾಡಿದ್ದಾರೆ ಅಂತ ಹೇಳಿದ್ರು. ಬಟ್ ಇಲ್ಲಿ ತುಂಬ ಪ್ರೈಮ ಕಾಡುವಂತಹ ಪ್ರಶ್ನೆ ಏನು ಅಂದರೆ, ಬರ್ನಿಂಗ್ ಕ್ವೆಶ್ಚನ್ ಏನು ಅಂತ ಹೇಳಿದ್ರೆ, ಅಷ್ಟೊಂದು ದೊಡ್ಡ ಪ್ರಮಾಣದ ಕಲ್ಲು ಸ್ಟಾಕ್ ಆಗ್ತಾ ಇದೆ ಅನ್ನೋದರ ಅರಿವು ಸ್ಥಳೀಯ ಸ್ಟೇಷನ್ ಲಿಮಿಟ್ಸ್ಗೆ ಇರಲಿಲ್ವಾ ಅನ್ನೋದು ಪ್ರಶ್ನೆ, ಅಥವಾ ಪೆಟ್ರೋಲ್ ಬಾಂಬ್ ತಯಾರಾಗ್ತಾ ಇದೆ ಅನ್ನೋದು ಗೊತ್ತಿರಲಿಲ್ವಾ ಅನ್ನೋದು ಪ್ರಶ್ನೆ. ಇನ್ನಷ್ಟು ಡೀಟೇಲ್ ನೋಡ್ತಾ ಹೋಗೋಣ ವಿರಾಮದ ನಂತರ.